ಮೆಸೇಜ್ನ ಆಫೀಸ್ ಗ್ರೂಪಲ್ಲಿ ಕಳಿಸಿದ್ದೀಯಾ ಅಂತ ಆಫೀಸ್ ಬಾಸ್ ಕೇಳುತ್ತಾರೆ. ಆಗ ಅವನು ಅದನ್ನು ನಾನು ಕಳಿಸಿಲ್ಲ ಅಂತ ಹೇಳುತ್ತಾನೆ. ಆದರೆ ಬಾಸ್ ಅದನ್ನು ಕೇಳಿಸಿಕೊಳ್ಳೋದೇ ಇಲ್ಲ. ಅವನನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ. ಇದಕ್ಕೆಲ್ಲ ಕಾರಣ ಅವನು ಮಾಡಿದ ಆ ಒಂದು ತಪ್ಪು. ಅವನ ಹೆಸರು ಅಭಿ. ಅವನು ಒಂದು ದಿನ ಸೂಪರ್ ಮಾರ್ಕೆಟಲ್ಲಿ ಮನೆಗೆ ಐಟಮ್ಸ್ ಪರ್ಚೇಸ್ ಮಾಡುತ್ತಾ ಇರುತ್ತಾನೆ. ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಅಭಿಯನ್ನು ಮಾತಾಡಿಸಿ, ಸರ್, ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಂತ ಕೇಳುತ್ತಾನೆ. ಆಗ ಅಭಿ ಹೌದು ಎಂದು ಹೇಳುತ್ತಾನೆ. ಆಗ ಅವನು ಯಾವುದು ಯೂಸ್ ಮಾಡ್ತೀರಾ ಅಂತ ಕೇಳುತ್ತಾನೆ. ಆಗ ಅಭಿ HDFC ಬ್ಯಾಂಕ್ ಎಂದು ಹೇಳುತ್ತಾನೆ. ಆಗ ಆ ವ್ಯಕ್ತಿ, ಸರ್, ನಿಮ್ಮ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮತ್ತು ನಮ್ಮ ಬ್ಯಾಂಕ್ ಹೆಸರು ABC ಬ್ಯಾಂಕ್. ನಮ್ಮ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ತುಂಬ ಕಡಿಮೆ. ಹಾಗೆ ಬೇರೆ ಕ್ರೆಡಿಟ್ ಕಾರ್ಡಲ್ಲಿ ನೀವು ಅಮೌಂಟ್ನ 25ರಿಂದ 30 ದಿನದ ಒಳಗೆ ಕಟ್ಟಬೇಕು. ಆದರೆ ನಮ್ಮ ಬ್ಯಾಂಕ್ ಕ್ರೆಡಿಟ್ ಕಾರ್ಡಲ್ಲಿ 55 ದಿನ ಆದಮೇಲೆ ಕಟ್ಟಬಹುದು. ಮತ್ತು ಪ್ರತಿ ತಿಂಗಳು ನಿಮಗೆ ಒಳ್ಳೆ ಆಫರ್ಸ್ ಮತ್ತು ಪಾಯಿಂಟ್ ಸಿಗುತ್ತೆ ಅಂತ ಹೇಳಿ, ಸರ್, ನಮ್ಮ ಹತ್ತಿರ ಸ್ವಲ್ಪ ಅಷ್ಟೇ ಕಾರ್ಡ್ಸ್ ಇರೋದು, ನೀವು ಅಪ್ಲೈ ಮಾಡ್ತೀರಾ ಸರ್ ಅಂತ ಕೇಳುತ್ತಾನೆ. ಆಗ ಅಭಿ, ಪ್ರೊಸೆಸಿಂಗ್ ಚಾರ್ಜ್ ಇಲ್ಲ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಸರ್, ನನಗೆ ನಿಮ್ಮ ಡೀಟೇಲ್ಸ್ ಮತ್ತು ನಿಮ್ಮ ಮನೆಯ ಅಡ್ರೆಸ್ ಕೊಡಿ, 24 ಗಂಟೆಯಲ್ಲಿ ಕಾರ್ಡ್ ನಿಮ್ಮ ಮನೆಯ ಮುಂದೆ ಬರುತ್ತೆ ಅಂತ ಹೇಳುತ್ತಾರೆ. ನಿನ್ನ ಹತ್ರ ಇವಾಗಲೇ ಕ್ರೆಡಿಟ್ ಕಾರ್ಡ್ ಇದೆ ಅಲ್ವಾ ಅಂತ ಅವನ ಫ್ರೆಂಡ್ ಕೇಳಿ, ಮತ್ತೆ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಯಾಕೆ ಅಂತ ಅವನ ಫ್ರೆಂಡ್ ಕೇಳುತ್ತಾನೆ. ಆಗ ಅವನು, ಇದ್ರೆ ಏನಂತೆ, ಅವರ ಆಫರ್ ಕೇಳಿಸ್ಕೊಳ್ಳಿಲ್ವಾ ನೀನು? ಕ್ರೆಡಿಟ್ ಕಾರ್ಡ್ ತಾನೆ ಅದು, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಇದ್ರೆ ಏನಾಗುತ್ತೆ, ಅದರಲ್ಲಿ ಏನು ತಪ್ಪು ಇದೆ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡುತ್ತಾನೆ. ನಂತರ ಒಂದು ಅಂಗಡಿಗೆ ಹೋದಾಗ ಅವನು ಕ್ರೆಡಿಟ್ ಕಾರ್ಡ್ ತೆಗೆಯುತ್ತಾನೆ. ಅದನ್ನು ನೋಡಿದ ಅವನ ಫ್ರೆಂಡ್, ಏನೋ ಇಷ್ಟೊಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ಕೇಳುತ್ತಾನೆ. ಆಗ ಅವನು ಹೌದು ಅಂತ ಹೇಳಿ ಬಟ್ಟೆ, ಫೋನ್, ಫುಡ್ ಎಲ್ಲ ತಗೋತಾನೆ. ಎಲ್ಲ ತಗೊಂಡು ಮನೆಗೆ ಬರುತ್ತಾನೆ. ಮನೆಗೆ ಬಂದು ಅವನ ಹೆಂಡತಿ ಆರ್ಯಾಳನ್ನು ಕರೆಯುತ್ತಾನೆ. ಆರ್ಯ ಅವನ ಕೈಯಲ್ಲಿ ಇದ್ದ ಬ್ಯಾಗನ್ನು ನೋಡಿ, ಏನು ಇಡೀ ಅಂಗಡಿಯನ್ನೇ ಮನೆಗೆ ತಂದಿದ್ದೀರಾ ಅಂತ ಕೇಳುತ್ತಾಳೆ. ಆಗ ಅವನು, ನಿನಗೆ ಅಂತ ಡ್ರೆಸ್ ತಂದಿದ್ದೀನಿ ಅಂತ ಹೇಳುತ್ತಾನೆ ಮತ್ತು ಇವತ್ತು ನೀನೇನು ಅಡುಗೆ ಮಾಡಬೇಡ, ಇಬ್ಬರಿಗೂ ಫುಡ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳುತ್ತಾನೆ. ಆಗ ಆರ್ಯ, ಏನಾಗಿದೆ ನಿಮಗೆ ಇವತ್ತು ಅಂತ ಕೇಳುತ್ತಾನೆ. ಆಗ ಅವನು ಏನು ಹೇಳದೆ ನಗುತ್ತಾ ಅವನ ಜೇಬಲ್ಲಿ ಇದ್ದ ಐಫೋನನ್ನು ತೆಗೆದುಕೊಂಡು, ಬಾ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಆರ್ಯಳನ್ನು ಕರೆಯುತ್ತಾನೆ. ಆಗ ಆರ್ಯ, ಇದ್ಯಾವುದು ಹೊಸ ಫೋನ್ ಅಂತ ಕೇಳುತ್ತಾಳೆ. ನಂತರ ಫೋನ್ ನೋಡಿ ಐಫೋನ್ ಅಂತ ಕೇಳುತ್ತಾಳೆ. ಆಗ ಅವನು ಹೌದು ಅಂತ ಹೇಳುತ್ತಾನೆ. ಆಗ ಆರ್ಯ, ನಿಜ ಹೇಳಿ, ಯಾವುದಾದರೂ ಲಾಟರಿ ಹೊಡೆದಿದ್ಯಾ ಅಂತ ಕೇಳುತ್ತಾಳೆ. ಆಗ ಅವನು, ಲಾಟ್ರಿ ಅಲ್ಲ, ಇದನ್ನು ನಾನು ನನ್ನ ಹೊಸ ಕ್ರೆಡಿಟ್ ಕಾರ್ಡಿಂದ ತೆಗೆದುಕೊಂಡು ಬಂದೆ, ಕಟ್ಟಬೇಕು ಅಷ್ಟೇ ಅಂತ ಹೇಳುತ್ತಾನೆ. ಆಗ ಆರ್ಯ ಕೋಪ ಮಾಡಿಕೊಂಡು, ಕ್ರೆಡಿಟ್ ಕಾರ್ಡಾ ಅಂತ ಕೇಳುತ್ತಾಳೆ. ಆಗ ಅವನು ಹೌದು ಎಂದು ಹೇಳುತ್ತಾನೆ. ಆಗ ಆರ್ಯ, ನಿನಗೇನು ತಲೆ ಕೆಟ್ಟಿದೆಯಾ, ಅಷ್ಟೊಂದು ದುಡ್ಡನ್ನ ಒಂದೇ ದಿನದಲ್ಲಿ ಖರ್ಚು ಮಾಡಿದೆಯಲ್ಲ ಅಂತ ಬೈಯುತ್ತಾಳೆ. ನಂತರ ಬಟ್ಟೆ ಮತ್ತು ಊಟ ತಗೊಂಡು ಬಂದಿದ್ಯಾ, ಅದು ಓಕೆ, ಆದರೆ ನಿನ್ನ ಹತ್ತಿರ ಫೋನ್ ಇದೆ, ಅದು ಚೆನ್ನಾಗಿದೆ, ಇಷ್ಟೊಂದು ದುಬಾರಿ ಫೋನ್ ಯಾಕೆ ಬೇಕಿತ್ತು ಅಂತ ಕೇಳುತ್ತಾಳೆ. ಆಗ ಅವನು, ನನಗೆ ಕಿರಿಕಿರಿ ಮಾಡಬೇಡ, ನನ್ನ ಒಳ್ಳೆಯ ಮೂಡನ್ನು ಹಾಳು ಮಾಡಬೇಡ ನೀನು, ನನಗೆ ಇದನ್ನೆಲ್ಲ ತೆಗೆದುಕೊಂಡು ಬರಬೇಕು ಅಂತ ಅನ್ನಿಸ್ತು, ತೆಗೆದುಕೊಂಡು ಬಂದಿದ್ದೀನಿ, ಹೋಗಿ ತಟ್ಟೆಗೆ ಊಟ ಹಾಕೊಂಡು ಬಾ, ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳುತ್ತಾನೆ. ಮರುದಿನ ಅಭಿಜಿತ್ ಫೋನಲ್ಲಿ ಮಾತಾಡುತ್ತಾ ಇರುತ್ತಾನೆ. ಆಗ ಅವನು ಫ್ರೆಂಡ್ ಅಭಿಜಿತ್ನ ಹೊಸ ಫೋನ್ ನೋಡಿ, ಹೊಸ ಫೋನ್ ತಗೊಂಡ ಅಂತ ಕೇಳುತ್ತಾನೆ. ಆಗ ಅವನು ಹೌದು, ನಿನ್ನೆ ತಗೊಂಡೆ ಅಂತ ಹೇಳಿ ಅವನ ಕೈಗೆ ಐಫೋನ್ ಕೊಡುತ್ತಾನೆ. ನಮಗೆ ಬರೋದು 25,000 ಸಂಬಳ, ನಿನಗೆ ಐಫೋನ್ ಎಲ್ಲ ಬೇಕಾ? ಒಂದ್ಸಲ ಯೋಚನೆ ಮಾಡು, ಈ ಫೋನ್ ಬೆಲೆ ನಮ್ಮ 4 ತಿಂಗಳ ಸಂಬಳ, ಅಂದರೆ 120 ದಿನದ ಶ್ರಮ, ಇದೆಲ್ಲ ಬೇಕಾ ಅಂತ ಕೇಳುತ್ತಾನೆ. ಆಗ ಅಭಿಜಿತ್, ನೀನು ನನ್ನ ಹೆಂಡತಿ ಥರ ಮಾತಾಡಬೇಡ, ನನಗೆ ನಿಮಗಳ ಥರ ಎಲ್ಲದನ್ನು ಸೇವ್ ಮಾಡಿಕೊಂಡು ಇರೋದಕ್ಕೆ ಬರೋದಿಲ್ಲ, ಇರೋದು ಒಂದು ಜೀವನ, ಎಲ್ಲವನ್ನು ಎಂಜಾಯ್ ಮಾಡಬೇಕು ಅಂತ ಹೇಳುತ್ತಾನೆ. ಆಗ ಅವನ ಫ್ರೆಂಡ್, ನಮ್ಮ ಕಂಪನಿ ಕಂಡೀಷನ್ ಚೆನ್ನಾಗಿಲ್ಲ, ನಾವು ಯಾವಾಗ ಬೇಕಾದರೂ ಕೆಲಸ ಕಳೆದುಕೊಳ್ಳಬಹುದು, ಅಟ್ಲೀಸ್ಟ್ 6 ತಿಂಗಳ ಸಂಬಳ ಸೇವ್ ಮಾಡಿ ಇಟ್ಕೋ ಅಂತ ಹೇಳುತ್ತಾನೆ. ಆಗ ಅಭಿಜಿತ್, ಬೆಳಿಗ್ಗೆ ಯಾಕೆ ಈ ಥರ ನೆಗೆಟಿವ್ ಆಗಿ ಮಾತಾಡಿ ನನ್ನ ಮೂಡ್ ಹಾಳು ಮಾಡ್ತೀಯಾ, ನಾನು ಇದನ್ನೆಲ್ಲ EMIಗೆ ತಗೊಂಡಿರೋದು 4 ವರ್ಷ ಅಂತ ಹೇಳುತ್ತಾನೆ. ಆಗ ಅವನ ಫ್ರೆಂಡ್, ಸರಿ ಆಯಿತು ಬಿಡಪ್ಪ, ತಗೋ ನಿನ್ನ ಫೋನ್, ಹುಷಾರು ಅಂತ ಹೇಳುತ್ತಾನೆ. ಸ್ವಲ್ಪ ದಿನದ ನಂತರ EMI ಕಟ್ಟೋದಕ್ಕೆ ದುಡ್ಡು ಇರೋದಿಲ್ಲ. ಅದಕ್ಕೆ ಅಭಿಜಿತ್ ತನ್ನ ಇನ್ನೊಬ್ಬ ಫ್ರೆಂಡ್ಗೆ 10,000 ಇದ್ರೆ ಕೊಡಿ ಅಂತ ಕೇಳುತ್ತಾನೆ. ಆಗ ಅವನು ಯಾಕೆ ಅಂತ ಕೇಳುತ್ತಾನೆ. ಅದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕಿತ್ತು, ಅದಕ್ಕೆ ಆ ದುಡ್ಡನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಿಕೊಂಡೆ ಅಂತ ಹೇಳುತ್ತಾನೆ. ಹಾಗಾದರೆ ಆನ್ಲೈನ್ನಲ್ಲಿ ಒಂದು ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊ, ನಿನ್ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡು, ಆಮೇಲೆ
ಕ್ವಶನ್ಸ್ ಕೇಳ್ತಾರೆ, ಆನ್ಸರ್ ಮಾಡು, ಆಮೇಲೆ 1 ಗಂಟೆಯಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ. ನಾನು ಚಿಕ್ಕ ಪುಟ್ಟ ದುಡ್ಡಿಗೆ ಹೀಗೆ ಮಾಡ್ತೀನಿ ಅಂತ ಹೇಳುತ್ತಾನೆ. ಆಗ ಅಭಿಜಿತ್ ಥ್ಯಾಂಕ್ಸ್ ಹೇಳಿ ಫೋನ್ ಕಟ್ ಮಾಡಿ ಆ್ಯಪ್ನಿಂದ ಲೋನ್ ತೆಗೆದುಕೊಳ್ಳುತ್ತಾನೆ. ನಂತರ 4 ದಿನದ ನಂತರ ಅಭಿಜಿತ್ಗೆ ಫೋನ್ ಬರುತ್ತೆ. ನೀವು ಆ್ಯಪಿಂದ ಲೋನ್ ತಗೊಂಡಿದ್ದೀರಲ್ಲ, ಅದಕ್ಕೆ ನೀವು ಇವತ್ತೇ 5,000 ಕಟ್ಟಬೇಕು ಅಂತ ಹೇಳುತ್ತಾರೆ. ಆಗ ಅಭಿಜಿತ್, ಇವತ್ತಾ? ಯಾಕೆ? ನಾನಿನ್ನು ಲೋನ್ ತಗೊಂಡು 4 ದಿನ ಆಗಿದೆ ಅಷ್ಟೇ. ನಿಮ್ಮ ರೂಲ್ಸ್ ಮತ್ತು ಕಂಡೀಷನ್ ಪ್ರಕಾರ 15 ದಿನ ಆದಮೇಲೆ ಕಟ್ಟಬೇಕು ಅಂತ ಹೇಳಿದಾಗ, ನಿನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ, ಇವತ್ತು 5,000 ಕಟ್ಟು ಅಷ್ಟೇ, ಇಲ್ಲ ಅಂದರೆ ಅಂತ ಹೇಳುತ್ತಾನೆ. ಆಗ ಅಭಿಜಿತ್, ಇಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳಿದ. ನಿನಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಅಂತ. ಸುಮ್ಮನೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮುಂದೆ ಎಲ್ಲ ಮರ್ಯಾದೆ ಕಳ್ಕೋಬಾರ್ದು, ಅಂದರೆ ದುಡ್ಡು ಹಾಕು ಅಂತ ಹೇಳಿದಾಗ, ಏನು ಹೆದರಿಸ್ತಿದ್ಯಾ, ಅದೇನು ಮಾಡ್ಕೋತೀಯೋ ಮಾಡ್ಕೋ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ನಂತರ ಮನೆಗೆ ಬಂದು ಕೂತಿರುವಾಗ ಅವನ ಹೆಂಡತಿ ಅಡಿಗೆ ಮಾಡುತ್ತಾ ಇರುತ್ತಾಳೆ. ಫೋನ್ ರಿಸೀವ್ ಮಾಡಿ ಹಲೋ ಅಂದಾಗ ಆ ಕಡೆಯಿಂದ ಅವರ ಅಮ್ಮ ಅಳುತ್ತಾ, ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳುತ್ತಾಳೆ. ಆಗ ಆರ್ಯ, ಏನಾಯಿತು ಅಮ್ಮ ಅಂತ ಕೇಳಿದಾಗ, ಮೊದಲು ಫೋನ್ ಚೆಕ್ ಮಾಡು ಅಂತ ಹೇಳುತ್ತಾಳೆ. ಆಗ ಆರ್ಯ ಮೊಬೈಲ್ ನೋಡಿ ಶಾಕ್ ಆಗಿ ಅಭಿಜಿತ್ನನ್ನು ಕೂಗಿಕೊಂಡು ಬಂದು ಅವನಿಗೆ ತೋರಿಸುತ್ತಾಳೆ. ಅದರಲ್ಲಿ ಅವರ ಫೇಸ್ಬುಕ್ ಫೋಟೋಸ್ನ ಎಡಿಟ್ ಮಾಡಿ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಸೆಂಡ್ ಮಾಡಿರುತ್ತಾರೆ. ಹಾಗೆ ಆಫೀಸ್ ವಾಟ್ಸಪ್ ಗ್ರೂಪಲ್ಲೂ ಸೆಂಡ್ ಮಾಡಿರುತ್ತಾರೆ. ಅಂದರೆ ಅವನ ಮೊಬೈಲನ್ನು ಹ್ಯಾಕ್ ಮಾಡಿ ಅವನ ಸೆಂಡ್ ಮಾಡಿರುವಾಗ ಎಲ್ಲರಿಗೂ ಸೆಂಡ್ ಮಾಡಿರುತ್ತಾನೆ. ಆಫೀಸ್ ಬಾಸ್ ಕಾಲ್ ಮಾಡಿ ಕೇಳುತ್ತಾರೆ. ಆಗ ಅವನು, ನಾನು ಮಾಡಿಲ್ಲ, ಬೇರೆ ಯಾರೋ ಮಾಡಿರೋದು ಅಂತ ಹೇಳಿದರೂ ನಂಬುವುದಿಲ್ಲ. ಅವನನ್ನು ಕೆಲಸದಿಂದ ತೆಗೆಯುತ್ತಾರೆ. ಅದನ್ನು ನೋಡಿದ ಅವನ ಫ್ರೆಂಡ್ ಬಂದು, ಏನಾಯಿತು, ಆಫೀಸ್ ಗ್ರೂಪಲ್ಲಿ ಎಡಿಟ್ ಫೋಟೋಸ್ ಇದೆ ಅಂತ ಕೇಳಿದಾಗ ಅವನು ಎಲ್ಲ ವಿಷಯನೂ ಹೇಳುತ್ತಾನೆ. ಆಗ ಅವನ ಫ್ರೆಂಡ್, ಆನ್ಲೈನ್ ಸ್ಕ್ಯಾಮ್ ಆ್ಯಪಲ್ಲಿ ಲೋನ್ ತಗೊಂಡಿದ್ಯಾ ನೀನು, ಅಷ್ಟೊಂದು ದೊಡ್ಡ ಈಡಿಯಟ ಅಂತ ಬೈಯುತ್ತಾನೆ. ಆಗ ಅವನು, ನನ್ನ ಕೆಲಸದಿಂದ ತೆಗೆದಿದ್ದಾರೆ ಅಂತ ಹೇಳಿದಾಗ ಅವನು, ನಾನು MD ಹತ್ರ ಮಾತಾಡ್ತೀನಿ, ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳುತ್ತಾನೆ. ಸ್ಕ್ಯಾಮರ್ಸಿಂದ ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಹೇಳಿದಾಗ, ನೀನು ಏನು ಟೆನ್ಷನ್ ಮಾಡ್ಕೋಬೇಡ, ಕೂಲಾಗಿ ಇರು, ಸೈಬರ್ ಸೆಲ್ಗೆ ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತ ಹೇಳಿ ಒಂದು ತಿಳ್ಕೊ, ಲೋನ್ ಆ್ಯಪಲ್ಲಿ ಸ್ಕ್ಯಾಮ್ ಇರುತ್ತೆ, RBI ಇಂದ ರಿಜಿಸ್ಟರ್ ಆಗಿರೋದಿಲ್ಲ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳುತ್ತಾನೆ. ನಾವು ಕ್ರೆಡಿಟ್ ಕಾರ್ಡ್ ಬಳಸಿ ಲೋನ್ ಅಥವಾ EMI ತಗೊಂಡಾಗ ನಾವು ನಮ್ಮದಲ್ಲದ ದುಡ್ಡನ್ನು ಖರ್ಚು ಮಾಡುತ್ತೇವೆ. ಈ ಥರ ನಮ್ಮ ಖರ್ಚು ಜಾಸ್ತಿ ಆದಾಗ ನಮ್ಮ ಜೀವನದಲ್ಲಿ ಕಷ್ಟ ಆಗುತ್ತೆ. ಆನ್ಲೈನಲ್ಲಿ ಲೋನ್ ಆ್ಯಪ್ಗಳ ಮೊದಲ ಉದ್ದೇಶ ಜನಗಳಿಂದ ದುಡ್ಡು ಲೂಟಿ ಮಾಡುವುದು. ಕೆಲವೇ ಗಂಟೆಗಳಲ್ಲಿ ಜನಗಳ ಅಕೌಂಟ್ಗೆ ಹಣ ಬರುತ್ತೆ. ಆದರೆ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಕೊಡುತ್ತಾರೆ. ಹೇಗೆ ಅವರು ಜನಗಳನ್ನು ಸೆಳೆಯುತ್ತಾರೆ. ಲೋನ್ ತಕ್ಷಣವೇ ಅಪ್ರೂವ್ ಆಗುತ್ತದೆ. ಹಾಗೆ ಜನಗಳು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದೋದಿಲ್ಲ. ಫೋಟೋಸ್, ವಿಡಿಯೋಸ್ ಎಲ್ಲದಕ್ಕೂ ಆಕ್ಸೆಸ್ ಕೊಡುತ್ತಾರೆ. ಆವಾಗ ಅವರಿಗೆ ನಮ್ಮ ಮೊಬೈಲಲ್ಲಿ ಇರೋ ಡೇಟಾ ಎಲ್ಲ ಅವರಿಗೆ ಸಿಗುತ್ತೆ. ಆಗ ಅವರು ಜನಗಳನ್ನು ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಹಣವನ್ನು ಕೇಳುತ್ತಾರೆ. ನಾವು ಕೊಡಲು ನಿರಾಕರಿಸಿದಾಗ ನಮ್ಮ ಫೋಟೋಸ್ ಮತ್ತು ವಿಡಿಯೋಸನ್ನು ಎಡಿಟ್ ಮಾಡಿ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಶೇರ್ ಮಾಡುತ್ತಾರೆ. ಇದೇ ತರಹ ಎಷ್ಟೊಂದು ಜನ ತೊಂದರೆಗೆ ಸಿಕ್ಕು ಹಾಕಿಕೊಂಡು ಕಷ್ಟವನ್ನು ಅನುಭವಿಸಿದ್ದಾರೆ. ದಯವಿಟ್ಟು ನೀವು ಯಾರು ಇಂತಹ ತಪ್ಪುಗಳನ್ನು ಮಾಡಬೇಡಿ. ಧನ್ಯವಾದಗಳು.